ತೇರಾ ನೇರಿ ಅಂಬರದಾಗೆ ನೇಸರು ನಗುತ್ತಾನೆ. ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಮಾರಣ್ಣ ಆನ್ ಸ್ಟೇಜ್ ಪ್ಲೀಸ್. ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ. ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ, ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ. ಬೀರ್ಯಾವೆ ಚೆಲುವ ಬೀರ್ಯಾವೆ, ಬಾ ನೋಡಿ ನಲಿಯೋಣ ತಮ್ಮ, ನಾವು ಹಾಡಿ ಕುಣಿಯೋಣ ತಮ್ಮ. ಬೇಲಿ ಮ್ಯಾಲೆ ಬಣ್ಣ ಬಣ್ಣದ ಹೂವು ಅರಳ್ಯಾವೆ, ಆ ಹೂವಿನ ತುಂಬ ಸಣ್ಣ ಚಿಟ್ಟೆ ಕುಂತಾವೆ. ಬಾಗಿ ಬೀಗಿ ಅತ್ತ ಇತ್ತ ಬಾಳೆ ಬಳುಕ್ಯಾವೆ, ಆ ಬಾಳೆ ವನವೇ ನಕ್ಕು ಹಣ್ಣ ತಂದ್ಯಾವೆ. ಕುಂತರೆ ಸೆಳೆವ ಅಹ ಅಹ ಸಂತಸ ತರುವ, ಕುಂತರೆ ಸೆಳೆವ ಸಂತಸ ತರುವ. ಹೊಂಗೆ ಟೊಂಗೆ ಬಾಗಿ ತೂಗಿ ಗಾಳಿ ಬೀಸ್ಯಾವೆ. ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ. ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ, ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ. ಬೀರ್ಯಾವೆ ಚೆಲುವ ಬೀರ್ಯಾವೆ, ಬಾ ನೋಡಿ ನಲಿಯೋಣ ತಮ್ಮ, ನಾವು ಹಾಡಿ ಕುಣಿಯೋಣ ತಮ್ಮ, ನಾವು ಹಾಡಿ ಕುಣಿಯೋಣ ತಮ್ಮ, ನಾವು ಹಾಡಿ ಕುಣಿಯೋಣ ತಮ್ಮ. ಮಾರಣ್ಣ ಅವರೇ, ಹೇಳಿ ಮ್ಯಾಮ್. ಎಷ್ಟು ಚಂದ ಕಾಣಿಸ್ತಿದ್ದೀರಿ. ಇದು ನಿಮ್ಗೆ ಹೇರ್ ಸ್ಟೈಲ್ ಇದನ್ನ ಕೊಟ್ಟವ್ರು, ಇದನ್ನೇ ಹಾಕು ಅಂತ ಹೇಳ್ದವ್ರು ಯಾರು? ಇಲ್ಲ ಮೇಡಮ್, ನಾನೇ ನಮ್ಮೂರಲ್ಲಿ ಫ್ರೆಂಡ್ ಹತ್ರ ಈಸ್ಕೊಂಡೆಲ್ಲ ಪ್ರಿಪ್ರೇಷನ್. ಏನಂತ ಕೇಳಿದ್ರಿ ಅವರಿಗೆ? ಯಾವ ತರ ವಿಗ್ ಬೇಕು ಅಂತ ಹೇಳಿದ್ರಿ? ವಿಗ್ ಕೇಳಿದೆ ಅವ್ರನ್ನ, ನೀವೇ ಬಂದು ನೋಡಿ ಸೆಲೆಕ್ಟ್ ಮಾಡಿ ತಗೊಳ್ಳಿ ಅಂದ್ರು. ಓಕೆ, ನಾನು ಅಲ್ಲಿ ಹೋಗಿ ನೋಡಿದಾಗ ಇದು ಸೂಟಬಲ್ ಅನ್ನಿಸ್ತು. ಹೌದಾ? ಎಲ್ಲಿ ಒಂದ್ಸಾರಿ ಹಿಂದೆ ತಿರುಗಿ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇಂಗ್ಲೀಷ್ ಮೂವಿನಲ್ಲಿ ಈ ಜಡ್ಜ್ಗಳು ಇರ್ತಾರೆ ಗೊತ್ತಾ, ಆ ರೆಡ್ ಕೋಟ್ ಹಾಕೊಂಡು. ನೀವೇನಾದರೂ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ರ ಅಂತ ನನಗೆ ಕನ್ಫ್ಯೂಷನ್ ಆಯಿತು, ಅದಕ್ಕೆ ಒಂದ್ಸರಿ ಕೇಳಿ ತಿಳ್ಕೊಳ್ಳೋಣ ಅಂತ. ಅರ್ಚನಾ ಮ್ಯಾಮ್ ಇವತ್ತು ಪಕ್ಕಾ ಗೆಂಡೆ ತಿಮ್ಮನ್ ಥರನೇ ಕಾಣಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಸೂಪರ್ಬ್ ಗೆಟಪ್. ಆ್ಯಕ್ಚುಲಿ ಅವರ ಹಾಡಲ್ಲೆಲ್ಲ ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಸೊ ಆ ಹಕ್ಕಿಗಳಿಗೆ ಗೂಡು ಕಟ್ಕೊಳಕ್ಕೆ ಒಂದಾಗಲಿ ಅಂತ ಮಾಡ್ಕೊಂಡು ಬಂದಿದ್ದಾರೆ ಅವರು. ಅಲ್ವಾ? ಎಲ್ಲ ಬರಲಿ ಎಲ್ಲವೂ ಬಂದು ಕೂತ್ಕೊಳ್ಳಿ ಅಂತ. ತುಂಬ ಚೆನ್ನಾಗಿ ಹಾಡಿದ್ರಿ. ನನಗೆ ಇದು ತುಂಬ ಹ್ಯಾಪಿ ಸಾಂಗ್ ಅಲ್ವಾ? ನೀವಿನ್ನು ನಕ್ಕೊಂಡು ಹಾಡಬೇಕಾಗಿತ್ತು. ಟೆನ್ಷನ್ನಲ್ಲೇನೋ ಅದು ಬರ್ತಾ ಇಲ್ಲ. ಅಲ್ಲ, ನೀವು ಒಂದೇ ಚರಣ ಹಾಡಿದ್ದು ಯಾಕೆ? ಎರಡನೇ ಚರಣ ಮರ್ತು ಹೋಗ್ಬಿಡಬಹುದು ಅಂತ ಬೇಡ ಅಂದ್ಬಿಟ್ರಾ?
ಎಂಥ ಮಾರರ ನೀವೆಲ್ಲ, ಒಳ್ಳೆ ಕತೆ. ಮರ್ತು ಹೋಗುತ್ತೆ, ಸವಾಸ ಬೇಡ ಅಂತು ಚರಣನೇ ಎಗರಿಸ್ಬಿಟ್ರಾ? ಎಂಥ ಒಳ್ಳೆ ಹಾಡು, ಎಷ್ಟು ಪಾಪ್ಯುಲರ್ ಹಾಡಿದು. ನೀವು ಎಷ್ಟು ಹಾಡಿದ್ರು ಅದನ್ನು ಚೆನ್ನಾಗಿ ಹಾಡಿದ್ರಿ. ಸ್ಟಾರ್ಟಿಂಗ್ ತಗೊಳ್ಳುವಾಗ ಏನು ತುಂಬ ಟೆನ್ಷನ್, ಗಡಿಬಿಡಿ ಮಾಡಿಕೊಂಡು ತೇರ ಏರಿ ಅಂತ ತಗೊಂಬಿಟ್ರಿ. ಹೌದು ಸೊ ಅಷ್ಟು ಟೆನ್ಷನ್ ಮಾಡ್ಕೋಬೇಡಿ, ಅಷ್ಟು ಗಡಿಬಿಡಿನೂ ಮಾಡ್ಕೋಬೇಡಿ. ಯಾವಾಗ ಇದು ಒಂದು ಕಾಂಪಿಟೇಷನ್ ಅಲ್ಲ, ಇದು ನನ್ನ ಪರ್ಫಾರ್ಮೆನ್ಸ್, ಇದನ್ನು ನಾನು ಎಂಜಾಯ್ ಮಾಡಿಕೊಂಡು ಹಾಡಬೇಕು ಅಂತ ಖುಷಿಯಾಗಿ ಹಾಡ್ತಿರಲ್ಲ, ಆವಾಗ ಅರ್ಧ ಗೆಲುವು ಸಿಕ್ಬಿಡುತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ ಆಯಿತಾ. ನನಗೆ ದೊಡ್ಡ ಮಿಸ್ ಹೊಡೆದಿದ್ದೆ ಅಂದರೆ ನೀವು ನಕ್ಕೊಂಡು ಹಾಡಬೇಕಿತ್ತು, ಅವಾಗ ಇನ್ನೂ ನಮಗೂ ಎಲ್ಲ ಇನ್ನೂ ಖುಷಿ ಕೊಡ್ತಾಯಿತ್ತು ಈ ಹಾಡು ಅಂತ ಅನ್ನಿಸ್ತು. ಬಟ್ ನೀಟಾಗಿ ಹಾಡಿದ್ರಿ. ನೆಕ್ಸ್ಟ್ ಟೈಮಿಂದ ಚರಣ ಎಗರಿಸ್ಬೇಡಿ ಆಯಿತಾ. ಒಳ್ಳೆ ಹಾಡಿದ್ದು. ದೊಡ್ಡರಂಗೇಗೌಡರು ಎಷ್ಟು ಸುಂದರವಾಗಿ ಬರೆದಿದ್ದಾರೆ. ಇಂಥ ಹಾಡುಗಳನ್ನ ಆರಿಸ್ಕೊಂಡಾಗ ನಮಗಿನ್ನೂ ಕೇಳಬೇಕು ಅಂತ ಆಸೆ ಇರುತ್ತಲ್ಲ, ಸೊ ನಿರಾಸೆ ಮಾಡಬೇಡಿ ಆಯಿತಾ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಮರಣವರೇ ಹೇಳಿ ಸರ್. ನೀವು ಚರಣ ಎಗರಿಸಿದ್ರೆ ಪಾಪ ಗಣೇಶ್ ಫ್ಲೂಟಲ್ಲಿ ಮತ್ತು ಅವ್ರ ತಂಡ ಪೂರ್ತಿಯಾಗಿ ಅದಕ್ಕೆ ಕಳೆ ಕಟ್ಟಿದ್ರು. ದೊಡ್ಡ ಚಪ್ಪಾಳೆ ಒಳ್ಳೆ ಅಲಂಕಾರ ಕೊಟ್ಟರು. ಹಾಂ, ನೆನಪಾಯ್ತಾ ನಿಮಗೆ? ನೀವು ಆ ಕಡೆ ನೋಡ್ತಾ ಇದ್ರಿ, ಮುಗಿದೋಯ್ತು ಅಂತ. ಆದರೆ ಅವರು ಆ ಚರಣ ಕಂಪ್ಲೀಟ್ ಮಾಡಿದರು ಅಲ್ವಾ? ಸಿನಿಮಾ ಹಾಡನ್ನು ತಂದಿದ್ರಿ, ಅದು ಭಾಳ ಅದ್ಭುತವಾದ ಅಭಿನಯ ಲೋಕೇಶ್ ಅವ್ರದ್ದು. ಈ ವೇದಿಕೆಗೆ ನೆನಪು ಮಾಡಿದ್ರಿ ಪರಸಂಗದ ಗೆಂಡೆ ತಿಮ್ಮ ಹಾಡು ಅಲ್ವಾ? ಹೌದು ಸರ್. ಅದೇ ಚರಣ ನೆನಪಿಟ್ಕೊಂಡು ಆಡಬೇಕಿತ್ತು, ಅದು ಆವಾಗಲೇ ಅದು ಪರಿಪೂರ್ಣ ಆಗ್ತಾಯಿತ್ತು ಅಂತ ನನಗೂ ಅನಿಸ್ತದೆ. ಪರವಾಗಿಲ್ಲ, ಮುಂದೆ ಪ್ರಯತ್ನ ಮಾಡಿ. ಧನ್ಯವಾದಗಳು. ಓಕೆ ಸರ್. ಥ್ಯಾಂಕ್ ಯು. ಮುನಿರಾಜು ಸರ್. ನಾನು ಲೋಕೇಶ್ ಸರ್ ಅವರ ದೊಡ್ಡ ಅಭಿಮಾನಿ. ನಾನು ಯಾಕೆ ಅವ್ರನ್ನ ಇಷ್ಟಪಡ್ತೀನಿ ಗೊತ್ತಾ? ಅಪ್ಪಟ ದೇಸಿತನದ ಅಪ್ಪಟ ಪ್ರತಿಭೆ. ಅವ್ರು ಏನಾದರೂ ಆ ಸಿನಿಮಾಗಳನ್ನ ನೋಡಿಬಿಟ್ರೆ, ನಾನು ಅವ್ರದ್ದು ಯಾವ ಸಿನಿಮಾನೂ ಬಿಟ್ಟಿಲ್ಲ. ನಾನು ಎಲ್ಲ ಸಿನಿಮಾನು ಥಿಯೇಟ್ರಲ್ಲಿ ಹೋಗಿ ನೋಡಿಲ್ಲ. ನನಗೆ ಅವರು ಆ ಪಿಕ್ಚರ್ಗಳೆಲ್ಲ ಮಾಡಿಬಿಟ್ಟಿದ್ರು. ಅವರು ಭುಜಂಗಯ್ಯನ ದಶಾವತಾರಗಳನ್ನ ನೋಡಬೇಕು. ಅಯ್ಯೋ ಏನು ಅವರ ಅಭಿನಯ, ಅಷ್ಟೇ ಎಂಥ ಅದ್ಭುತವಾದ ವ್ಯಕ್ತಿತ್ವ ಹೌದು ಅಂದರೆ, ನಾನು ಸತ್ತರೆ ನನ್ನ ದೇಹನ ಮಣ್ಣಿಗೆ ಹಾಕಬೇಡ್ರಿ, ದೇಹನ ದಾನ ಮಾಡಿರಿ ಅಂಥೇಳಿ ದಾನ ಕೊಟ್ಟ ಪುಣ್ಯಾತ್ಮ ಕಂಡ್ರಿ ಅವರು. ಎಲ್ರಿಗೂ ಬರಲ್ಲ ಅದು ಅಲ್ವಾ? ಅಂಥ ಅದ್ಭುತವಾದಂಥ ವ್ಯಕ್ತಿತ್ವಗಳವು. ನೋಡಲಿಕ್ಕೆ ಸಾಮಾನ್ಯ ಹಳ್ಳಿ ಈ ಥರದ ಒಂದು ಚಡ್ಡಿ ಒಂದು ಇದು ಅದೆಲ್ಲ ಹಾಕೊಂಡು ಯಾವ ಹೀರೋ ಆ ಥರನ ಬಯಸ್ತಾರ್ರಿ? ಈ ಥರದ್ದೆಲ್ಲ ನಾನು ಹಂಗೆ ಮಾಡ್ಕೊಳ್ಬೇಕು ಅಂತ. ಅದು ಒಂಥರ ಅವ್ರನ್ನೆಲ್ಲ ನಾವು ಕಳ್ಕೊಂಬಿಟ್ವೇನೋ ಅಂತ ಅನಿಸ್ಬಿಡುತ್ತೆ. ಬೇಗ ಕಳ್ಕೊಂಬಿಟ್ವೇನೋ, ಇನ್ನೇನೇನೋ ಬರಬೇಕಾಗಿತ್ತು ಅನಿಸುತ್ತೆ. ಇರಲಿ, ಈ ಹಾಡಿದೆಯಲ್ಲ, ಈ ಹಾಡನ್ನ ಸುಮ್ಮನೆ ಹಾಗೆ ನೆನಪಿಸ್ಕೊಳ್ತಾ, ಹಾಡನ್ನ ಕಲ್ಪನೆ ಮಾಡ್ಕೊಳ್ತಾ ಹೋದರೆ ಎಂಥ ಪ್ರಕೃತಿಯನ್ನು ವರ್ಣನೆ ಮಾಡಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಆ ದೇಸಿ ಪದಗಳನ್ನು ಎಷ್ಟು ಚೆನ್ನಾಗಿ ದೊಡ್ಡರಂಗೇಗೌಡರು ಕಟ್ಕೊಟ್ಟಿದ್ದಾರೆ. ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ. ಅಷ್ಟೇ ಚೆನ್ನಾಗಿ ಎಸ್ ಪಿ ಸರ್ ಹಾಡಿದ್ದಾರೆ ಅಲ್ವಾ? ಅದು ಅವ್ರಿಗೂ ಕೂಡ ಚಪ್ಪಾಳೆ ಇರಲಿ, ನಿಮ್ಮ ಹಾಡಿಗೂ ಕೂಡ ಚಪ್ಪಾಳೆ. ಈ ಸಾಹಿತ್ಯ ಇನ್ನೂ ಒಂದು ಚರಣ ಹಾಡಿದರೆ ಚೆನ್ನಾಗಿರ್ತಿತ್ತು. ದಯವಿಟ್ಟು ಸಾಹಿತ್ಯದ ಕಡೆ ಗಮನ ಹರಿಸಿ. ಓಕೆ, ಒಳ್ಳೆಯದಾಗಲಿ. ಮಲ್ಲಣ್ಣ ಅವರೇ, ಖುಷಿ ಆಯ್ತಾ? ಖುಷಿ ಆಯಿತು ಮೇಡಮ್. ಓಕೆ, ಥ್ಯಾಂಕ್ ಯು.